ವೀಕ್ಷಕರೇ ನೋಡಿ, ಪ್ರತ್ಯೇಕವಾಗಿರ್ತಕ್ಕಂಥ ಬಣ್ಣದ ದಾರವನ್ನು ಕೈಯಲ್ಲಿ ಕಟ್ಟೋದ್ರಿಂದ ಆಗ್ತಕ್ಕಂಥ ಒಂದು ಆಧ್ಯಾತ್ಮಿಕ ಮಹತ್ವ ಏನಂತೇಳಿ ಇವತ್ತು ಹೇಳ್ತಕ್ಕಂಥ ಒಂದು ಕಂಟೆಂಟ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಒಂದು 6 ದಾರಗಳ ಬಗ್ಗೆ ನನ್ನ ಆಧ್ಯಾತ್ಮಿಕ ಒಂದು ಮಹತ್ವವನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ಕೆಂಪು ದಾರವನ್ನು ಕಟ್ಟೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳು ಏನು? ನೋಡಿ, ಕೆಂಪು ದಾರವನ್ನು ನಾವು ಕಟ್ಟೋದ್ರಿಂದ ನಮಗೆ ಏನು ಉಪಯೋಗ ಆಗುತ್ತಂದರೆ, ಒಂದು ನಮಗೆ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತೆ. ನಮ್ಮಲ್ಲಿರ್ತಕ್ಕಂಥ ಧೈರ್ಯ ಮತ್ತು ಶಕ್ತಿಯನ್ನು ಏನು ಮಾಡುತ್ತೆ, ಅದು ಕೆಂಪು ದಾರ ಹೆಚ್ಚಿಸ್ತದೆ. ಮತ್ತು ಆ ಕೆಂಪು ದಾರವನ್ನು ನಾವು ಕಟ್ಟೋದ್ರಿಂದ ನೋಡಿ, ಭಗವಾನು ಅಂದರೆ ಆಂಜನೇಯನ ಒಂದು ಆಶೀರ್ವಾದ ನಾವು ಪಡೆದಂಗೆ ಆಗುತ್ತೆ, ಒಂದು ನೆನಪಿರಲಿ. ಮತ್ತು ಕಿತ್ತಳೆ ದಾರ ನೋಡಿ, ಕಿತ್ತಳೆ ದಾರವನ್ನು ನಾವು ಕೈಯಲ್ಲಿ ಕಟ್ಟೋದ್ರಿಂದ ಅದರಿಂದ ಆಗ್ತಕ್ಕಂಥ ಉಪಯೋಗಗಳು ಏನು? ನೋಡಿ, ಕಿತ್ತಳೆ ದಾರವನ್ನು ನಮ್ಮ ಕೈಯಲ್ಲಿ ನಾವು ಕಟ್ಟೋದ್ರಿಂದ ನೋಡಿ, ಅದರಿಂದ ನಮಗೆ ಆತ್ಮವಿಶ್ವಾಸ ನೋಡಿ ಹೆಚ್ಚಿಗೆ ಆಗುತ್ತೆ. ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ನೋಡಿ, ಅದನ್ನೇ ನಾವು ಹೇಳ್ತೀವಿ ನೋಡಿ, ಅಂದರೆ ಏನು, ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಸೆಲ್ಫ್ ಕಾನ್ಫಿಡೆನ್ಸ್ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಮತ್ತು ಅದರ ಜೊತೆಗೆ ನಮ್ಮಲ್ಲಿ ಆಧ್ಯಾತ್ಮಿಕ ಒಂದು ಶಕ್ತಿ ಹೆಚ್ಚಾಗುತ್ತೆ. ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಇನ್ನೊಂದು ನೋಡಿ, ಮೂರನೇದಾಗಿ ಕಪ್ಪು ದಾರ ಅಂತ ಹೇಳ್ತೀವಿ. ನೋಡಿ, ಆಲ್ಮೋಸ್ಟ್ ಅಲ್ಲಿ ನೀವು ಕೇಳಿರ್ತೀರ, ಮನೆಯಲ್ಲಿ ಹಿರಿಯರು ಅಥವಾ ಯಾರಾದರೂ ಒಂದು ವಯಸ್ಸಾದರೂ ಇದ್ದರೆ ನಿಮಗೇನಾದರೂ ಕಣ್ಣಿನ ದೋಷ ಆಗಿದ್ದರೆ ಅಥವಾ ಬೇರೆ ನಿಮಗೇನಾದರೂ ದೋಷ ಆಗಿದ್ದರೆ, ಎಲ್ಲಿಗಾದರೂ ಒಂದು ಸಮಾರಂಭಕ್ಕೆ ಹೋಗಿರ್ತೀರ, ಅಲ್ಲಿ ಯಾರಾದರೂ ನೀವು ಹೊಸ ಬಟ್ಟೆ ಹಾಕ್ಕೊಂಡು ಹೋದಾಗ ಅಲ್ಲೇನಾದರೂ ನಿಮ್ಮ ನೋಡಿದಾಗ ನಿಮಗೆ ಸ್ವಲ್ಪ ಅಂದರೆ ದೃಷ್ಟಿ ದೋಷ ಆಗ್ಬೋದು. ನೋಡಿ, ಕೆಲವೊಂದು ಸರಿ ನಿಮ್ಮ ಮನೆಯಲ್ಲಿ ಹಿರಿಯರು ಕೂಡ ಹೇಳ್ತಾ ಇರ್ತಾರೆ, ಕಪ್ಪು ದಾರ ಕಟ್ಗೆ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಈ ಕಪ್ಪು ದಾರದಿಂದ ಆಗ್ತಕ್ಕಂಥ ಉಪಯೋಗಗಳು ಏನು? ನೋಡಿ, ಕಪ್ಪು ದಾರ ನಾವು ಕಟ್ಟೋದ್ರಿಂದ ನೋಡಿ, ದೃಷ್ಟಿ ದೋಷದಿಂದ ರಕ್ಷಣೆ. ನಾನು ಮುಂಚೆನೇ ಹೇಳಿದೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಕೂಡ ಹೇಳ್ತಾ ಇರ್ತಾರೆ ಈ ಒಂದು ವಿಚಾರವನ್ನು. ನೋಡಿ, ಕಪ್ಪು ದಾರ ಕಟ್ಟೋದ್ರಿಂದ ಏನು ಉಪಯೋಗಪ್ಪ ಅಂದರೆ, ದೃಷ್ಟಿ ದೋಷದಿಂದ ರಕ್ಷಣೆ ಕೊಡುತ್ತದೆ. ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೂ ಕೂಡ ಆ ಕಪ್ಪು ದಾರ ಕಟ್ಟಿದರೆ ಅದೆಲ್ಲ ಬಂದಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ವೀಕ್ಷಕರೇ, ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ನಕಾರಾತ್ಮಕ ಶಕ್ತಿ ಅಂದರೆ ಏನಂದರೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ. ನೋಡಿ, ನಿಮ್ಮ ಮೇಲೆ ಏನಾದರೂ ನೆಗೆಟಿವ್ ಎನರ್ಜಿ ಪ್ರಭಾವ ಏನಾದರೂ ಬೀರ್ತಾ ಇದೆಯಾ ಅಂತ ಏನಾದರೂ ಗೊತ್ತಾದರೆ, ಆಗ ನಿಮ್ಮ ಕೈಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕರಿದಾರ ಇದ್ದರೆ ಅದು ನೆಗೆಟಿವ್ ಎನರ್ಜಿನ ನಿಮ್ಮ ಒಳಗಡೆ ಅದು ಇನ್ವಾಲ್ವ್ ಆಗೋಕ್ಕೆ ಬಿಡೋದಿಲ್ಲ. ಅಂದರೆ ನೆಗೆಟಿವ್ ಎನರ್ಜಿನ ಅದು ದೂರ ಮಾಡುತ್ತೆ. ನೋಡಿ, ಇದು ಒಂದು ಇಂಪಾರ್ಟೆಂಟ್ ವಿಚಾರ. ಮತ್ತು ಇನ್ನೊಂದು ನೋಡಿ, ನೀಲಿ ದಾರ ಅಂತ ಹೇಳ್ತೀವಿ. ನೋಡಿ, ನೀಲಿ ದಾರವನ್ನು ನೋಡಿ, ಸರ್ವೇ ಸಾಮಾನ್ಯವಾಗಿ ನೀಲಿ ದಾರವನ್ನು ಯಾರೂ ಕಟ್ಟಲ್ಲ, ಬಟ್ ಅದರಿಂದನೂ ಕೂಡ ಉಪಯೋಗ ಇದೆ ಗಾಯ್ಸ್. ನೋಡಿ, ನೀಲಿ ದಾರವನ್ನು ಕಟ್ಟೋದ್ರಿಂದನೂ ಕೂಡ ಉಪಯೋಗ ಇದೆ. ಬಟ್ ನೋಡಿ, ನೀಲಿ ದಾರ ಏನು ಉಪಯೋಗ ಮಾಡಿದ್ರೆ ಅದು ಕೂಡ ಅಷ್ಟೇ ನಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ. ಅದು ಕೂಡ ನೆಗೆಟಿವ್ ಎನರ್ಜಿಯನ್ನು ಕೂಡ ಅದು ದೂರ ಮಾಡುತ್ತೆ. ಮತ್ತು ಇನ್ನೊಂದು ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್, ನೋಡಿ, ಗ್ರಹ ದೋಷ ಇರುತ್ತೆ. ಕೆಲವೊಬ್ಬರಿಗೆ ಗ್ರಹಗಳು ದೋಷ ಇದ್ದರೆ ಮನುಷ್ಯನಿಗೆ ಏಳಿಗೆನೇ ಆಗಲ್ಲ, ಹುಟ್ಟು ದರಿದ್ರವಾಗಿ ಅವನು ಇರ್ತಾನೆ. ನೋಡಿ, ಅಂತ ಕೆಲವೊಂದು ಸರಿ ಏನಾಗುತ್ತೆ, ಎಷ್ಟೇ ದುಡಿದ್ರೂ ಕೈಗೆ ಹಣ ಸೇರಲ್ಲ. ಎಷ್ಟೇ ಬಿಸ್ನೆಸ್ ಮಾಡಿದ್ರೆ ಕೈಗೆ ಹಣ ಸೇರ್ತಾ ಇರಲ್ಲ. ಕೆಲವರು ಅಂತಿರ್ತಾರೆ, ನೋಡಪ್ಪ ಇವತ್ತು ನಾನು ತಿಂಗಳು ಪೂರ್ತಿ ನಾನು ದುಡಿತೀನಿ ಅಂದರೆ ತಿಂಗಳು ಪೂರ್ತಿ ಸಂಬಳ ಕೈ ಬಂದ ತಕ್ಷಣ ನನ್ನ ದುಡ್ಡೇ ಉಳಿಯಲ್ಲ, ಹಂಗೆ ಖಾಲಿ ಆಗಿಬಿಡುತ್ತೆ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ನೋಡಿ, ಅಂದರೆ ಯಾಕೆ ಆ ಥರ ಆಗ್ತಾರೆ ಅಂತ ಕೆಲವೊಂದು ಸರಿ ನಿಮಗೆ ಗ್ರಹಗಳ ದೋಷ ಇರ್ಬೋದು. ನೋಡಿ, ನೋಡಿ, ಅದಕ್ಕೂ ಕೂಡ ನಿವಾರಣೆ ಮಾಡೋಕ್ಕೂ ಕೂಡ ಈ ನೀಲಿ ದಾರ ಕಟ್ಟೋದ್ರಿಂದ ನಿಮಗೆ ಗ್ರಹ ದೋಷ ಕೂಡ ನಿವಾರಿಸುತ್ತೆ. ಮತ್ತು ಇನ್ನೊಂದು ಅದರ ಜೊತೆಗೆ ನೋಡಿ, ಹಸಿರು ದಾರ ಅಂತ ಹೇಳ್ತೀವಿ. ನೋಡಿ, ಹಸಿರು ದಾರ ಕಟ್ಟೋದ್ರಿಂದ ಆಗ್ತಕ್ಕಂಥ ಒಂದು ಉಪಯೋಗ ಏನಂದರೆ, ನೋಡಿ, ಹಸಿರು ದಾರ ನಿಮ್ಮ ಕೈಯಲ್ಲಿದ್ದರೆ ಸಾಕು, ಯಾವಾಗಲೂ ಸತ್ಯ ಮತ್ತು ಶಾಂತಿಯನ್ನು ನೀವು ಆದಷ್ಟು ಬಯಸ್ತೀರ. ಮತ್ತು ಇನ್ನೊಂದೇನೆಂದರೆ, ಇದು ಆದಷ್ಟು ಬುಧ ಗ್ರಹವನ್ನು ಬಲಪಡಿಸುತ್ತೆ. ಈ ಹಸಿರು ದಾರ ಯಾರು ಕಟ್ಕೊಂಡಿರ್ತಾರಲ್ಲ ಅವರಿಗೆ ಬುಧ ಗ್ರಹದ ಆಶೀರ್ವಾದ ಯಾವಾಗಲೂ ಇರುತ್ತೆ. ಮತ್ತು ಲಾಸ್ಟ್ನೇ ಇನ್ನೊಂದು ಹಳದಿ ದಾರ ಅಂತ ಹೇಳ್ತೀವಿ. ನೋಡಿ, ಹಳದಿ ದಾರದಿಂದ ಆಗ್ತಕ್ಕಂಥ ಒಂದು ಉಪಯೋಗ ಅಂತ ಕೂಡ ಹೇಳ್ತೀನಿ. ಆತ್ಮೀಯ ವೀಕ್ಷಕರೇ, ನೋಡಿ, ಧನ ಮತ್ತು ಜ್ಞಾನಕ್ಕೆ ಶುಭ ತರುತ್ತೆ. ನೋಡಿ, ಯಾರಿಗೆ ಹಣದ ಒಂದು ಸಮಸ್ಯೆ ಇರುತ್ತೋ ಅವ್ರಿಗೆ ಹಣದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಜ್ಞಾನಕ್ಕೆ ಒಂದು ಉತ್ತೇಜನ ಕೊಡುತ್ತೆ. ಜ್ಞಾನಕ್ಕೆ ಕೂಡ ಒಂದು ಶುಭವನ್ನು ಕೂಡ ಸೂಚಿಸುತ್ತದೆ. ಯಾವುದು ಹಳದಿ ದಾರ. ಮತ್ತು ಅದರ ಜೊತೆಗೆ ನೋಡಿ, ಗುರುಗ್ರಹವನ್ನು ಬಲಪಡಿಸುತ್ತೆ. ನೋಡಿ, ನಿಮಗೆ ಆದಷ್ಟು ಗುರುಗ್ರಹವನ್ನು ಏನು ಮಾಡುತ್ತೆ, ಆ ಒಂದು ಹಳದಿ ದಾರ ನೋಡಿ ಬಲಪಡಿಸುತ್ತೆ ಗುರುಗ್ರಹವನ್ನು. ನೋಡಿ, ಇವೆಲ್ಲವೂ ನೋಡಿ ತನ್ನದೇ ಆಗಿರ್ತಕ್ಕಂಥ
ಪ್ರತ್ಯೇಕವಾದ ಬಣ್ಣದ ದಾರಗಳನ್ನು ನಾವು ಕೈಯಲ್ಲಿ ಕಟ್ಟೋದ್ರಿಂದ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಮಹತ್ವ ನಮ್ಮಲ್ಲಿ ಕಂಡುಬರುತ್ತೆ ಗಾಯ್ಸ್. ನೋಡಿ, ಈ ವಿಚಾರವನ್ನು ಎಲ್ಲ ನಿಮ್ಮ ಆತ್ಮೀಯ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಅದರ ಜೊತೆ ಇನ್ನೊಂದು ಕೂಡ ನಾನು ಇಲ್ಲಿ ಹೇಳೋದು ಬಿಟ್ಟಿದ್ದೀನಿ, ಅದನ್ನು ಕೂಡ ಹೇಳ್ತೀನಿ. ನೋಡಿ, ಬಿಳಿ ದಾರ ಅಂತ ಹೇಳ್ತೀನಿ. ನೋಡಿ, ಸರ್ವೇ ಸಾಮಾನ್ಯವಾಗಿ ಕೆಲವರು ಬಿಳಿ ದಾರವನ್ನು ರೇರ್ ಕಟ್ಟೋದು, ಬಟ್ ಬಿಳಿ ದಾರವನ್ನು ಕಟ್ಟಿದರೂ ಕೂಡ ಅದರಿಂದನೂ ಕೂಡ ಒಂದು ಉಪಯೋಗ ಇದೆ. ಅದರಿಂದ ಉಪಯೋಗ ಏನು ಕೂಡ ಅಂದರೆ ಅದು ಅಷ್ಟೇ ನೋಡಿ, ಅದು ಶಾಂತಿ ಮತ್ತು ನೆಮ್ಮದಿಯ ಒಂದು ಸಂಕೇತ ಬಿಳಿ ದಾರ. ಮತ್ತು ಅದರ ಜೊತೆಗೆ ನೋಡಿ, ಸಕಾರಾತ್ಮಕ ಯೋಚನೆಗಳನ್ನು ಅದು ಬರಂಗೆ ಮಾಡುತ್ತೆ. ಅಂದರೆ ಒಳ್ಳೆ ಪಾಸಿಟಿವ್ ಒಂದು ಥಿಂಕಿಂಗನ್ನು ಬರೋಕ್ಕೂ ಕೂಡ ಅದು ಬಿಳಿ ದಾರ ಕೂಡ ಹೆಲ್ಪ್ ಆಗುತ್ತೆ, ಅದು ಕೂಡ ಒಂದು ಉಪಯೋಗ. ಬಟ್ ಮೇನ್ ಇಂಪಾರ್ಟೆಂಟ್ ಜಾಸ್ತಿ ನಾವು ಯೂಸ್ ಮಾಡೋದು, ನೀವು ಕಪ್ಪು ದಾರ ನೋಡಿರ್ತೀರ, ಸಾಕಷ್ಟು ಕಪ್ಪು ದಾರ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ನಿಮಗೆ ಯಾವುದಾದಕ್ಕೆ ನೋಡಿ, ಕೆಟ್ಟ ಕಣ್ಣು ದೃಷ್ಟಿ ಅಂತ ಹೇಳ್ತೀವಿ. ಕೆಟ್ಟ ಕಣ್ಣು ದೃಷ್ಟಿಗೆ ಅತ್ಯುತ್ತಮ ಒಂದು ಮದ್ದು ಅಂದರೆ ಅದು ಕಪ್ಪು ದಾರವನ್ನು ಅವ್ರು ಕಟ್ತಾರೆ ಈ ಮನೆಯಲ್ಲಿ ಹಿರಿಯರು ಅಥವಾ ಯಾರೇ ಆಗಿ. ಮತ್ತು ಇನ್ನೊಂದು ನಿಮ್ಮ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಎಫೆಕ್ಟ್ ಆಗ್ತಾಯಿದೆ ಅಂದರೆ ಅದನ್ನು ಕೂಡ ಹೋಗಲಾಡಿಸೋಕ್ಕೆ ಈ ಕಪ್ಪು ದಾರ ಭಾಳ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡುತ್ತೆ. ನೋಡಿ ಗಾಯ್ಸ್, ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಂಟೆಂಟ್ ಹೇಳಿದ್ದೀನಿ. ನೋಡಿ, ವಿವಿಧ ರೀತಿಯ ಬಣ್ಣದ ದಾರಗಳನ್ನು ನಾವು ಕಟ್ಟೋದ್ರಿಂದ ನಮ್ಮಲ್ಲಿ ಆಗ್ತಕ್ಕಂಥ ಒಂದು ಆಧ್ಯಾತ್ಮಿಕ ಮಹತ್ವ ಏನು ಅನ್ನೋದರ ಬಗ್ಗೆ ಈ ಒಂದು ಕಂಟೆಂಟ್ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಇಂಥದ್ದೇ ಒಂದು ಮುಂದಿನ ಒಂದು ಕಂಟೆಂಟ್ ವಿಡಿಯೋಗಳನ್ನು ನಾನು ತಿಳಿಸ್ತೀನಿ. ನಿಮಗೆ ಅನಿಸಿಕೆ ಏನಾದರೂ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು ಗಾಯ್ಸ್. ಓಕೆ ಗಾಯ್ಸ್, ನಮಸ್ಕಾರ ಸ್ನೇಹಿತರೆ.